ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅರ್ಕೆಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಣಪ್ಪ ಅಂದರೆ, ರೇಷನ್ ಕಾರ್ಡ್ ಹೊಸದಾಗಿ ಮತ್ತು ತಿದ್ದುಪಡಿಯಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಹೊಸದಾಗಿ ಯಾವ ರೀತಿಯಲ್ಲಿ ಒಂದು ರೇಷನ್ ಕಾರ್ಡ್ ಬಿಟ್ಟಿದ್ದಾರಪ್ಪ ಅಂದರೆ, ಈಗಾಗಲೇ ನೀವು ಹಳೆಯ ಒಂದು ನಿಮ್ಮ ಈ ಶ್ರಮ ಕಾರ್ಡನ್ನು ಹೊಂದಿದವರು ಅಥವಾ ಆ ಈ ಶ್ರಮ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಒಂದು ಅವರಿಗೆ ಮಾತ್ರ ಹೊಸದಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಸುಮಾರು ಸ್ನೇಹಿತರೆ 28 ದಿನಗಳ ಅಂದರೆ ಫೆಬ್ರವರಿ 28 ಕೊನೆಯ ದಿನಾಂಕ ಇದೆ. ಅವರು ಹೊಸದಾಗಿ ಹಾಕ್ಬೋದು ಸ್ನೇಹಿತರೆ. ಈಗ ಎಲ್ರಿಗೂ ಬಿಟ್ಟಿಲ್ಲ ಸ್ನೇಹಿತರೆ. ಇದೊಂದು ನಿಮಗೆ ತಪ್ಪು ಮಾಹಿತಿಯನ್ನು ನೀವು ತಿಳಿದುಕೊಂಡಿರ್ಬೋದು. ಅದು ಯಾವ ರೀತಿಯಲ್ಲಪ್ಪ ಅಂದರೆ, ಈಗ ನೀವು ಈಗಾಗಲೇ ಈ ಶ್ರಮ ಕಾರ್ಡ್ ಹೊಂದಿದ್ದರೆ, ಅದು ಹಳೆಯದಾಗಿದ್ದರೆ ಅದರಿಂದ ನೀವು ಹೊಸದಾಗಿ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡ್ಬೋದು ಸ್ನೇಹಿತರೆ. ಅಂಥವ್ರಿಗೆ ಮಾತ್ರ ಕಾಲಾವಕಾಶವನ್ನು ಸರ್ಕಾರ ಕೊಟ್ಟಿದೆ. ಹಾಗೂ ಮತ್ತು ಹೆಸರನ್ನು ತಿದ್ದುಪಡಿ ಮಾಡಲಿಕ್ಕೂ ಕೂಡ, ಅಂದರೆ ನಿಮ್ಮ ಒಂದು ಹೆಸರಿನಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಂಗಡಿಗಳನ್ನು ಕೂಡ ಬದಲಾವಣೆಯನ್ನು ಮಾಡ್ಬೋದು. ಅದೇ ರೀತಿ ನಿಮ್ಮ ಒಂದು ಡಿಲೀಟ್ ಅಥವಾ ಕ್ಯಾನ್ಸಲ್ ಮಾಡಬೇಕಪ್ಪ ಮೆಂಬರ್ನಂತನೂ ಕೂಡ ಅದು ಅವ್ರನ್ನೂ ಕೂಡ ಕ್ಯಾನ್ಸಲ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಇದು ಕಾಲಾವಕಾಶ ಬಂದುಬಿಟ್ಟು ಜನವರಿಯಿಂದನೂ ಬಿಟ್ಟಿದ್ದ. ಕೆಲವು ಕಡೆ ತಾಂತ್ರಿಕ ದೋಷಗಳಿಂದ ಕೆಲವೊಂದು ಕಾರ್ಡ್ಗಳು ತಿದ್ದುಪಡಿ ಆಗಿದ್ದಾವೆ, ಕೆಲವೊಂದು ಇಲ್ಲ. ಅದೇ ರೀತಿಯಾಗಿ ಈಗ ಹೊಸದನ್ನು ಬಿಟ್ಟಿದ್ದಾನೆ ಸ್ನೇಹಿತರೆ. ಹೊಸದು ಯಾರು ಈ ಶ್ರಮ ಕಾರ್ಡ್ ಹೊಂದಿರ್ತಾರೆ ಅದು ಕೂಡ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಈ ಶ್ರಮ ಕಾರ್ಡ್ ಆದರೆ ಮಾತ್ರ ಅವರಿಗೆ ಹೊಸದಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಅದೇ ಸ್ನೇಹಿತರೆ, ಇದು ಎಲ್ಲೆಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ, ನಿಮ್ಮ ಹತ್ತಿರದ ಯಾವುದೇ ಒಂದು ಗ್ರಾಮ ಅಥವಾ ಕರ್ನಾಟಕ 1 ಹಾಗೂ ಬೆಂಗಳೂರು 1 ಸೆಂಟರ್ಗಳಲ್ಲಿ ಮಾತ್ರ ಈ ಅರ್ಜಿಯನ್ನು ನೀವು ರೇಷನ್ ಕಾರ್ಡ್ಗೆ ಸಲ್ಲಿಸಬಹುದು ಸ್ನೇಹಿತರೆ. ಇನ್ನಿತರ ಕೇಂದ್ರಗಳಲ್ಲಿ ಯಾವುದೇ ಒಂದು ಕಾಲಾವಕಾಶ ಕೊಟ್ಟಿಲ್ಲ ಸ್ನೇಹಿತರೆ. ಎಲ್ಲರೂ ನೀವು ಯಾರ್ಯಾರು ಇನ್ನೂ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ನಿಮ್ಮ ಒಂದು ನಿಮ್ಮದು ಒಂದು ಈ ಶ್ರಮ ಕಾರ್ಡ್ ಇದ್ದರೆ ಅಂಥವರು ಕೂಡ ನೀವು ಆನ್ಲೈನ್ನಲ್ಲಿ ಈಗಲೇ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇವತ್ತಿನ ಮಾಹಿತಿ ಇಷ್ಟಿರುತ್ತೆ. ಯಾರೆಲ್ಲ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಲ್ಲ ಅಥವಾ ತಿದ್ದುಪಡಿ ಮಾಡಿಲ್ಲ ಅಥವಾ ಹೊಸ ಸದಸ್ಯರನ್ನು ಸೇರಿಸುವುದಿರ್ಬೋದು, ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಸರಿಪಡಿಸಿಕೊಳ್ಳುವುದಿರ್ಬೋದು, ಅಥವಾ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದುಹಾಕಬಹುದು, ಅಥವಾ ಮರಣ ಹೊಂದಿದ್ದರೆ ಸದಸ್ಯರನ್ನು ತೆಗೆಸುವುದು, ಫೋಟೋ ಚೇಂಜ್ ಮಾಡುವುದು, ಅಥವಾ ನ್ಯಾಯಬೆಲೆ ಅಂಗಡಿಯನ್ನು ಕೂಡ ನೀವು ಚೇಂಜ್ ಮಾಡುವುದು ಇರುತ್ತೆ. ದಯವಿಟ್ಟು ನೀವು ಯಾರ್ಯಾರು ಮಾಡಿಸ್ಕೋಬೇಕು ಅಂತೀರಿ ಅಂಥವರು ಈಗಲೇ ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1 ಮತ್ತು ಬೆಂಗಳೂರು 1ಗೆ ಸಂಪರ್ಕಿಸಿ ಚೇಂಜ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.